ಹಾಯ್, ಇವಳೇನಪ್ಪ ಡ್ರೆಸ್ಸಿಗೆ ಮ್ಯಾಚ್ ಆಗೋವಂತ ಲಿಪ್ಸ್ಟಿಕ್ ಹಾಕ್ಬಿಟ್ಟು ಇವತ್ತು ಬಂದಿದ್ದಾಳ ಅಂತ ನೀವು ಅನ್ಕೊಂಡ್ರೆ ದಟ್ ಇಸ್ ಬಿಕಾಸ್ ಐ ಆಮ್ ಟಾಕಿಂಗ್ ಅಬೌಟ್ ದಿಸ್ ಲಿಪ್ಸ್ಟಿಕ್. ಸೊ ಈ ಲಿಪ್ಸ್ಟಿಕ್ ಯಾವ್ದಂದ್ರೆ ಇದು ಲವರ್ತ್ ಅವರದು ಲಿಕ್ವಿಡ್ ಮೂಸ್ ಇನ್ ದ ಶೇಡ್ ಐರಿಶ್ ಕಾಫಿ. ಅಂಡ್ ನೀವು ನೋಡ್ತಾ ಇರೋ ಹಾಗೆ ದಿಸ್ ಇಸ್ ಪರ್ಫೆಕ್ಟ್ಲಿ ಮ್ಯಾಚಿಂಗ್ ವಿತ್ ಮೈ ಔಟ್ಫಿಟ್. ನಾನು ಯೂಶ್ವಲಿ ಈ ತರ ಪರ್ಫೆಕ್ಟ್ ಮ್ಯಾಚ್ ಆಗಿರೋದು ಯಾವ್ದು ಲಿಪ್ಸ್ಟಿಕ್ ಹಾಕಲ್ಲ, ಕೆಲವೊಮ್ಮೆ ಮಾತ್ರ ಪಿಂಕ್ಸ್ ಎಲ್ಲ ಹಾಕಿದ್ರೆ ಹಾಕ್ತೀನಿ. ಅಂಡ್ ಈ ತರ ಡ್ರೆಸ್ಗಳಿದ್ರೆ ಸ್ವಲ್ಪ ನ್ಯೂಡ್ ಕಲರ್ ಅನ್ನು ಪ್ರಿಫರ್ ಮಾಡ್ತೀನಿ, ಯಾಕಂದ್ರೆ ಡ್ರೆಸ್ ಸ್ವಲ್ಪ ಶಾರ್ಪ್ ಅಂಡ್ ಸ್ವಲ್ಪ ಜಟಾಕ್ ಕಲರ್ ಅಲ್ಲಿ ಇದ್ರೆ ನಾನು ಲಿಪ್ಸ್ ಅನ್ನ ಸ್ವಲ್ಪ ಮ್ಯೂಟೆಡ್ ಆಗಿ ಇಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಬಟ್ ದಿಸ್ ಲಿಪ್ ಕಲರ್ ನೀವು ಮೀಡಿಯಂ ಇಂದ ಡಸ್ಕಿ ಡೀಪರ್ ಸ್ಕಿನ್ ಟೋನ್ ಅವರಿದ್ರೆ ದಿಸ್ ಲಿಪ್ಸ್ಟಿಕ್ ವಿಲ್ ಲುಕ್ ರಿಯಲಿ ಗುಡ್ ಆನ್ ಯು. ಎಷ್ಟು ಚೆನ್ನಾಗಿ ಕಾಣಿಸ್ತಿದಲ್ಲ ಇದು ಲಿಪ್ಸ್ ಮೇಲೆ. ದಿಸ್ ಇಸ್ ಸಮಥಿಂಗ್ ವಿಚ್ ಐ ವುಡ್ ವೇರ್ ಫಾರ್ ಎನಿ ಔಟ್ಫಿಟ್. ಆ್ಯಕ್ಚುಲಿ ಈ ಔಟ್ಫಿಟ್ ಅಂತಲ್ಲ, ಬೇರೆ ಯಾವುದೇ ಔಟ್ಫಿಟ್ ಇದ್ರೂ ದಿಸ್ ವಿಲ್ ಗೋ. ಈ ಲಿಪ್ಸ್ಟಿಕ್ ಎಲ್ಲ ಔಟ್ಫಿಟ್ ಮೇಲೆ ಹೋಗುತ್ತೆ. ವೈಟ್, ಬ್ಲ್ಯಾಕ್, ಗ್ರೀನ್, ಯಾವುದೇ ಕಲರ್ ನೀವು ಹೇಳಿ, ಯೆಲ್ಲೋ, ಪಿಂಕ್, ಯಾವುದೇ ಕಲರ್ ನೀವು ಹೇಳಿ, ಅದಕ್ಕೆ ಈ ಲಿಪ್ಸ್ಟಿಕ್ ಒಂದು ಹಾಕಿ ಹೋಗಿದ್ರೆ ಇಟ್ ಇಸ್ ಡನ್. ನಿಮ್ಮ ಹತ್ರ ಇದೊಂದು ಲಿಪ್ಸ್ಟಿಕ್ ಇದ್ರೆ ಸಾಕು. ಸೊ ಲೆಟ್ ಮೀ ಟಾಕ್ ಅಬೌಟ್ ದ ಲಿಪ್ಸ್ಟಿಕ್ ಇಟ್ ಸೆಲ್ಫ್. ಐ ಲವ್ ದ ಪ್ಯಾಕೇಜಿಂಗ್, ತುಂಬ ಚೆನ್ನಾಗಿ ಕ್ಲಾಸಿ ಆಗಿ ಕೊಟ್ಟಿದ್ದಾರೆ. ಬಟ್ ನೋಡುವಾಗ ಗೊತ್ತಾಗುತ್ತೆ ಇದೊಂದು ಅಷ್ಟೊಂದು ಲಕ್ಸುರಿ ಆಗಿರೋ ಪ್ಯಾಕೇಜಿಂಗ್ ಅಲ್ಲ, ಸ್ವಲ್ಪ ಚೀಪ್ ಪ್ಲಾಸ್ಟಿಕ್ ಅಂತ ಗೊತ್ತಾಗುತ್ತೆ. ಬಟ್ ನೆವರ್ದೆಲೆಸ್ ಸ್ವಲ್ಪ ಎಫರ್ಟ್ ಹಾಕಿದ್ದಾರೆ. ಆ್ಯಂಡ್ ತುಂಬ ಜಾಸ್ತಿನೇ ಪ್ರಾಡಕ್ಟ್ ಇದರಲ್ಲಿ ನಿಮಗೆ ಸಿಗುತ್ತೆ. ಆ್ಯಂಡ್ ಇದರಲ್ಲಿ ಏನೂ ಮೆನ್ಷನ್ ಇಲ್ಲ, ಸ್ಟ್ರೈಟ್ ಆಗಿ ಒಂದು ಪ್ಯಾಕೇಜಲ್ಲಿ ನಮಗೆ ಕಾಣಿಸುತ್ತೆ ಯಾವ ಕಲರ್ ಅಂತ ಹೇಳ್ಬಿಟ್ಟು. ಆ್ಯಂಡ್ ಅದ್ರದ್ದು ಶೇಡ್ ಕೊಟ್ಟಿದ್ದಾರೆ ಆ್ಯಂಡ್ ಇದ್ರದ್ದು ಹೆಸರು ಕೊಟ್ಟಿದ್ದಾರೆ ಅಷ್ಟೇ. ಆ್ಯಂಡ್ ದಿಸ್ ಇಸ್ ಹೌ ದ ಅಪ್ಲಿಕೇಟರ್ ಲುಕ್ಸ್. ಇಟ್ಸ್ ಅ ಡೋ ಫುಟ್ ಅಪ್ಲಿಕೇಟರ್ ಆ್ಯಂಡ್ ದಿಸ್ ಇಸ್ ಹೌ ದ ಲಿಪ್ಸ್ಟಿಕ್ ಈಸ್. ಆ್ಯಂಡ್ ಲೆಟ್ ಮಿ ಗಿವ್ ಅ ಸ್ವಾಚ್ ಆಫ್ ಇಟ್. ಓ ಮೈ ಗಾಡ್, ಒನ್ ಸ್ವೈಪ್ ಪಿಗ್ಮೆಂಟೇಷನ್ ಹೇಳ್ತಾರಲ್ಲ ಅದು ಇದು. ಸೊ ಒನ್ ಸ್ವೈಪಲ್ಲಿ ನಿಮಗೆ ಇದು ಪಿಗ್ಮೆಂಟ್ ಕೊಡುತ್ತೆ. ಆ್ಯಂಡ್ ಇಟ್ಸ್ ಸೋ 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 ಲವ್ಲಿ ಆಯಿತಾ, ತುಂಬ ಚೆನ್ನಾಗಿದೆ, ತುಂಬ ಸಾಫ್ಟ್ ಆಗಿದೆ ಇದರ ಫಾರ್ಮುಲೇಷನ್. ಆ್ಯಂಡ್ ತುಂಬ ಕಂಫರ್ಟೇಬಲ್ ಆಗಿದೆ, ತುಂಬ ಲೈಟ್ ವೆಯ್ಟ್ ಆ್ಯಂಡ್ ವೆರಿ ಕಂಫರ್ಟೇಬಲ್. ಏನು ಹಚ್ಚಿದಾಗೆ ಗೊತ್ತೇ ಆಗಲ್ಲ. ನೀವೀಗ ನಮ್ಮ ಲಿಪ್ಸ್ ಮೇಲೆ ಏನಾದರೂ ಇದೆ ಅಂತ ನಿಮಗೆ ಗೊತ್ತೇ ಆಗಲ್ಲ. ಒಂದು ವಿಷಯ ಹೇಳ್ತೀನಿ, ದಿಸ್ ಇಸ್ ಅ ಪೌಡರ್ ಕೀಸ್ ಫಾರ್ಮುಲಾ ಆಯಿತಾ, ಅಂದರೆ ಮೂಸಿ ಫಾರ್ಮುಲಾ, ಸ್ವಲ್ಪ ಪೌಡರ್ ಥರ ಇದರ ಫಾರ್ಮುಲೇಷನ್ ಇದೆ. ಸೊ ಅದಕ್ಕೋಸ್ಕರ ಹಚ್ಚುವಾಗ ಸ್ವಲ್ಪ ಪೌಡರಿ ಫೀಲಿಂಗ್ ಬರುತ್ತೆ. ಆ್ಯಂಡ್ ಹಚ್ಚಿದ ನಂತರ ಕೂಡ ಡ್ರೈ ಡೌನ್ ಆದ ನಂತರ ಕೂಡ ಸ್ವಲ್ಪ ಪೌಡರಿ ಫೀಲಿಂಗ್ ಬರುತ್ತೆ, ಅಷ್ಟೇ ಹೆವಿ ಅಂತ ಹೇಳಲ್ಲ. ಸ್ವಲ್ಪ ಪೌಡರ್ ಹಚ್ಚಿದಾಗೆ, ಎಲ್ಲಾದರೂ ಪೌಡರ್ ಹಚ್ಚಿದ್ರೆ ನಮಗೆ ಹೇಗೆ ಸ್ವಲ್ಪ ಡ್ರೈನೆಸ್ ಫೀಲಿಂಗ್ ಬರುತ್ತಲ್ಲ ಆ ಥರ. ಬಟ್ ದಿಸ್ ಇಸ್ ನಾಟ್ ಡ್ರೈಯಿಂಗ್ ಆಯಿತಾ, ಲಿಪ್ಸ್ ಮೇಲೆ ಡ್ರೈಯಿಂಗ್ ಇಲ್ಲ, ಬಟ್ ಏನೋ ಪೌಡರ್ ಇದ್ದಾಗೆ ಇದೆ ಅಷ್ಟೇ. ನಾನು ತುಂಬ ಇದನ್ನು ಯೂಸ್ ಮಾಡಿದ್ದೀನಿ. ಬಟ್ ಓನ್ಲಿ ಥಿಂಗ್ ಇಸ್ ನನಗೆ ಇದು ಸ್ವಲ್ಪ ನಾನು ಸ್ವಲ್ಪ ಮ್ಯೂಟೆಡ್ ಕಲರ್ಸನ್ನು ಆಪ್ಟ್ ಮಾಡ್ತೀನಿ, ಸ್ವಲ್ಪ ನ್ಯೂಟ್ರಲ್ ಕಲರ್ಸನ್ನು ಆಪ್ಟ್ ಮಾಡ್ತೀನಿ. ದಿಸ್ ಇಸ್ ಸಮಥಿಂಗ್ which I can wear anytime, but in the same time I don't prefer wearing this dark lipstick sometimes. So that's what. But I just love this lipstick, ನಂಗೆ ತುಂಬ ಇಷ್ಟ. ಆ್ಯಂಡ್ ಈಗ ತಾನೇ ಹಚ್ಚಿದಲ್ವಾ, ಎಷ್ಟಾಯಿತು, 1 ನಿಮಿಷ ಕೂಡ ಆಗಿರ್ಲಿಕ್ಕಿಲ್ಲ. ಆ್ಯಂಡ್ ದಿಸ್ ಇಸ್ ಕಂಪ್ಲೀಟ್ಲಿ ಟ್ರಾನ್ಸ್ಫರ್ ಪ್ರೂಫ್, ಸ್ವಲ್ಪನೂ ಟ್ರಾನ್ಸ್ಫರ್ ಆಗಲ್ಲ, ಕೂಡಲೇ ಟ್ರಾನ್ಸ್ಫರ್ ಪ್ರೂಫ್ ಆಗಿಬಿಡುತ್ತೆ. ನನ್ನ ಲಿಪ್ಸಲ್ಲಿದೆ ಅಲ್ಲ, ಸ್ವಲ್ಪನೂ ಇಲ್ಲ. ದಿಸ್ ಟೇಕ್ಸ್ ಐ ಥಿಂಕ್ ಹಾರ್ಡ್ಲಿ 50 seconds ಡ್ರೈ ಡೌನ್ ಆಗಲಿಕ್ಕೆ. ಆ್ಯಂಡ್ ಇಟ್ ಬಿಕಮ್ಸ್ ಟ್ರಾನ್ಸ್ಫರ್ ಪ್ರೂಫ್ ವಿದಿನ್ ಸೆಕೆಂಡ್ಸ್. ಕಂಪ್ಲೀಟ್ ಮ್ಯಾಟ್. ಇದರ ಮೇಲೆ ನಿಮಗೆ ಬೇಕಾದರೆ ನೀವು ಲಿಪ್ ಗ್ಲಾಸಸ್ ಅನ್ನು ಹಚ್ಬೋದು. ಒಂದು ಕ್ಲಿಯರ್ ಲಿಪ್ ಗ್ಲಾಸ್ ಇಲ್ಲ, ಮೊನ್ನೆ ನಾನು ಎಲ್ಫ್ ಇದೆಯೋ ಒಂದು ಲಿಪ್ ಗ್ಲಾಸ್ ರಿವ್ಯೂ ಮಾಡಿದ್ನಲ್ಲ, ಲಿಪ್ ಲ್ಯಾಕರ್, ಸೊ ಅದನ್ನು ಕೂಡ ಯೂಸ್ ಮಾಡೋದು. ಆ ವಿಡಿಯೋ ನಾನು ಇಲ್ಲಿ ಐ ಬಟನ್ ಬಿಟ್ಟಿರ್ತೀನಿ, ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಬೋದು. ಇದರ ಆ್ಯಕ್ಚುಯಲ್ ಪ್ರೈಸ್ ಬಂದ್ಬಿಟ್ಟು 897 rupees ಅನ್ಸುತ್ತೆ. ಆ್ಯಂಡ್ ದಿಸ್ ನೀವು ಅಮೆಝಾನಲ್ಲಿ, ನೈಕಾದಲ್ಲಿ ಆ್ಯಸ್ ಲೋ ಆಸ್ 400 rupeesಗೆ ನಿಮಗೆ ಸಿಗುತ್ತೆ. ಆ್ಯಂಡ್ ಇಷ್ಟೊಂದು ಪ್ರಾಡಕ್ಟ್ 400 rupeesಗೆ ಸಿಗೋದು ಇಸ್ ರಿಯಲಿ ಗುಡ್. ಇದರಲ್ಲಿ ಈ ಒಂದೇ ಕಲರ್ ಅಲ್ಲ, ಇದರಲ್ಲಿ ಬೇರೆ ಕಲರ್ಸ್ ಕೂಡ ಅವೈಲೇಬಲ್ ಇದೆ. ನಿಮಗೆ ಯಾವ ಕಲರ್ ಬೇಕು ಆ ಕಲರನ್ನು ನೀವು ಚೂಸ್ ಮಾಡ್ಬೋದು. ಇದು ಜಸ್ಟ್ ಇನ್ನು ಒಂದು ಮೀಡಿಯಮ್ ಇಂದ ಡಸ್ಕಿಯರ್, ಡೀಪರ್ ಟ್ಯಾನ್, ಎಷ್ಟು ಡೀಪ್ ಆಗಿದ್ರು ನೀವು ಈ ಕಲರ್ ಮ್ಯಾಚ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಈ ಕಲರನ್ನು ರಿವ್ಯೂ ಮಾಡ್ತಿದ್ದೀನಿ ಇವತ್ತು. ಐ ಲವ್ ದಿಸ್ ಪ್ರಾಡಕ್ಟ್. ಆ್ಯಂಡ್ ಇದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಬಿಟ್ಟಿರ್ತೀನಿ, ನೀವು ಬೇಕಾದರೆ ಈಗಲೇ ಹೋಗಿ ಚೆಕ್ ಮಾಡಿ ಪರ್ಚೇಸ್ ಮಾಡ್ಬೋದು. ಇಟ್ಸ್ ಇಸ್ ಅ ಗುಡ್ ಪರ್ಚೇಸ್ ಆಯಿತಾ. ನೀವು ಇದನ್ನು ಪರ್ಚೇಸ್ ಮಾಡಿದರೆ ನೀವು ರಿಗ್ರೆಟ್ ಮಾಡಲ್ಲ, ಆ ಥರ ಈ ಪ್ರಾಡಕ್ಟ್ ಇದೆ. ದ್ಯಾಟ್ಸ್ ಆಲ್ ಫಾರ್ ಟುಡೇ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆ ನಾಳೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಆ್ಯಂಡ್ ನನ್ನ ಚಾನೆಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ದ್ಯಾಟ್ಸ್ ಆಲ್ ಫಾರ್ ಟುಡೇ. ಥ್ಯಾಂಕ್ ಯು ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.